ಅಯೋಧ್ಯೆಗೆ ದಿನವೊಂದಕ್ಕೆ 3 ರಿಂದ 5 ಲಕ್ಷ ಜನ ಪ್ರವಾಸಿಗರು ಭೇಟಿ ಕೊಡ್ತಾ ಇದ್ದಾರೆ. ಇದು ಭಾರತದ ಶ್ರೇಷ್ಠತೆ. ಈಗ ಸುಮ್ಮನೆ ಯೋಚನೆ ಮಾಡಿ, ಈ ಲಿಸ್ಟ್ ಅಲ್ಲಿ ತಾಜ್ ಮಹಲ್ ಎಲ್ಲೋಯ್ತು? ಮೊದಲು ಮನೆಯಲ್ಲಿ ಎಲ್ಲಾದ್ರೂ ಮದುವೆ ಮಾಡಿದ್ರೆ ಗಂಡು ಹೆಣ್ಣಿಗೆ ಎಲ್ಲಿಗೆ ಹೋಗ್ಬೇಕು ಹನಿಮೂನ್ಗೆ ಅಂತ ಹೇಳಿದ್ರೆ ತಾಜ್ ಮಹಲ್, ಆಗ್ರಾ ಅಂತಿದ್ರಲ್ಲ. ಈಗ ಮದುವೆ ಆಗಿ ಬಂದಿರುವಂತ ಹೆಣ್ಮಗಳು ಹನಿಮೂನಲ್ಲಿ ಆಮೇಲೆ ಮೊದಲು ನನಗೆ ಒಂದ್ಸಲ ಶ್ರೀರಾಮ ಮಂದಿರವನ್ನು ತೋರಿಸ್ಬಿಡಿ, ನೋಡ್ಕೊಂಡು ಬರಬೇಕು ಅಂತ ಹೇಳುವಂತ ಹೊಸ ಭಾರತ ಸೃಷ್ಟಿ ಆಯ್ತಲ್ಲ. ಹೇಗೆ ಸೃಷ್ಟಿಯಾಯ್ತು? ಅದು ನರೇಂದ್ರ ಮೋದಿಯವರ ಅಪಾರ ದೂರದೃಷ್ಟಿಯ ಕಾರಣಕ್ಕೋಸ್ಕರ ಸೃಷ್ಟಿಯಾಯಿತು ಅಂತ. ಆದ್ರೆ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಮಂದಿರ ಕಟ್ಟೋದೇ ಒಂದು ರಾಷ್ಟ್ರದ ಕೆಲಸವ? ನನಗೊಂದಷ್ಟು ಜನ ಬುದ್ಧಿಜೀವಿಗಳು, ನಿಮ್ಮಲ್ಲಿ ಎಷ್ಟು ಜನ ಗಲಾಟೆ ಮಾಡ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ, ನನಗೆ ದಿನ ಬೆಳಗಾದ್ರೆ ಬುದ್ಧಿಜೀವಿಗಳ ಜೊತೆ ಗಲಾಟೆ ನಡೀತದೆ. ನಾನು ಟಿವಿ ಡಿಬೇಟ್ ಅಲ್ಲಿ ಕೂತಿರ್ತೀನಿ, ಬೇರೆ ಬೇರೆ ಕಡೆ ಚರ್ಚೆ ಕೂತಿರ್ತೀನಿ. ಒಬ್ಬ ಬುದ್ಧಿಜೀವಿ ಒಂದು ಚರ್ಚೆಯಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ನಾನು ಮಾತಾಡ್ತಿರುವಾಗ ಚರ್ಚೆ ಕೇಳಿದ. ಅವನು ಹೇಳಿದ, ಈ ಮಂದಿರಗಳ ನಿರ್ಮಾಣಗೊಂಡ್ರೆ ಅದು ಭಿಕ್ಷುಕರ ಸಂಖ್ಯೆಯನ್ನ ಜಾಸ್ತಿ ಮಾಡುತ್ತೆ, ಭಿಕ್ಷುಕರ ಸಂಖ್ಯೆ ಹೆಚ್ಚಿಸ್ಲಿಕ್ಕೋಸ್ಕರ ಮಂದಿರ ಅಂತ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಒಂದು ಮಂದಿರ ನಿರ್ಮಾಣ ಆದ್ರೆ ಎಷ್ಟು ಜನ ತೆಂಗಿನಕಾಯಿ ಮಾರಾಟ ಮಾಡುವವರು ಬರ್ತಾರೆ, ಎಷ್ಟು ಜನ ಅದಕ್ಕೆ ಹಾರ ಮಾರಾಟ ಮಾಡುವವರು ಬರ್ತಾರೆ, ಹೂ ವ್ಯಾಪಾರಿಗಳು ಎಷ್ಟು ಜನ ಆಗ್ತಾರೆ, ಎಷ್ಟು ಹೋಟೆಲ್ಗಳು ನಿರ್ಮಾಣ ಆಗ್ತವೆ, ಎಷ್ಟು ಲಕ್ಷ ಉದ್ಯೋಗಗಳು ಒಂದು ಮಂದಿರದ ಕಾರಣಕ್ಕೆ ಸೃಷ್ಟಿಯಾಗತ್ತೆ ಅಂತ ಈ ಅಯೋಗ್ಯರಿಗೆ ಗೊತ್ತಿಲ್ಲ. ಒಂದೇ ಒಂದು ಮಾತು ಹೇಳಲ್ಲ ಮಿತ್ರರೇ, ಜನವರಿ 22 ರಾಮ ಮಂದಿರದ ಓಪನಿಂಗಿನ ದಿನ ರಿಟೇಲ್ ಮಾರ್ಕೆಟ್ ಒಂದರಲ್ಲೇ 50,000 ಕೋಟಿ ರೂಪಾಯಿಯ ವಹಿವಾಟು ನಡೀತಂತೆ. 50,000 ಕೋಟಿ ರಿಟೇಲ್ ಮಾರ್ಕೆಟ್. 50,000 ಕೋಟಿ ಅಂದ್ರೆ ಎಷ್ಟು ಗೊತ್ತಾ? ಸಿದ್ದರಾಮಯ್ಯನವರಿಗೆ ಕೊಟ್ಟರೆ 1 ವರ್ಷ ಬಿಟ್ಟಿ ಭಾಗ್ಯ ಕೊಟ್ಟು ಹಬ್ಬ ಸಮಾಧಾನ ಆಯ್ತಪ್ಪ ನನಗೆ ಏನ್ ಬಿಡ್ತಾರೆ. ಅಷ್ಟು ದೊಡ್ಡ ಅಮೌಂಟು ಒಂದು ದಿನದ ಬಿಸ್ನೆಸ್ ರಾಮ ಮಂದಿರದ ಕಾರಣಕ್ಕೋಸ್ಕರ ಆಗಿದೆ. ಮತ್ತು ಮಂದಿರ ಭಿಕ್ಷುಕರನ್ನು ಸೃಷ್ಟಿ ಮಾಡತ್ತೆ ಅಂತ ಹೇಳಿ ನೀವು. ಆದ್ರೆ ಮಂದಿರ ಕಟ್ಟೋದಷ್ಟೇ ಒಂದು ರಾಷ್ಟ್ರದ ಕೆಲಸವಾ? ರಾಷ್ಟ್ರದ ಜನರ ಉದ್ಧಾರ ಮಾಡೋದು ಬೇಡವಾ ಅಂತ ಕೇಳೋದಾದ್ರೆ, ರಾಮಲಲ್ಲ ತನ್ನ ಮಂದಿರಕ್ಕೆ ತನ್ನ ಮನೆಗೆ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚೆ ಏನೇನಾಗಿದೆ ನೋಡಿ. ರಾಮಲಲ್ಲ ತನ್ನ ಮನೆಗೆ ಬರೋಕ್ಕಿಂತ ಮುಂಚೆ, ಮಂದಿರಕ್ಕೆ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ 80 ಕೋಟಿ ಜನರಿಗೆ ಉಚಿತ ಧಾನ್ಯವನ್ನ ಕೊಟ್ಟು ರಾಮಲಲ್ಲ ಅಲ್ಲಿ ಬಂದು ಕೂತಿದ್ದಾನೆ. 2 kg ಅಕ್ಕಿಯನ್ನ ನೀಡಲಾಗುತ್ತೆ ಅಂತೇಳಿ ನಿಶ್ಚಯ ಮಾಡಿ ಅದನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟರು. ಇವತ್ತಿನವರೆಗೂ ಅದನ್ನ 5 kg ಇಳಿಸಿದ್ದಾರೆ. ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ 80 ಕೋಟಿ ಜನಕ್ಕೆ ಉಚಿತ ಧಾನ್ಯವನ್ನ ಕೊಡ್ತಾ ಇರುವಂತ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ ಆಗಿದೆ. ರಾಮ ಮಂದಿರಕ್ಕೆ ಬರೋಕ್ಕಿಂತ ಮುಂಚೆ ಜನರು ಹಸಿವಿನಿಂದ ನರಳುತ್ತಾ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಬಂದು ಕೂತಿದ್ದಾನೆ. ಮಿತ್ರ, ಎಲ್ಲಿವರೆಗೂ 2 ಕೋಟಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿಗಳನ್ನ ಅವರ ಅಕೌಂಟ್ಗೆ ನೇರವಾಗಿ ತಲುಪಿಸಲಾಗುತ್ತಿದೆ. ತಿಂಗಳಿಗೆ 500 ರೂಪಾಯಿ ಲೆಕ್ಕದಲ್ಲಿ. ಬಡ ರೈತರಿಗೆ ಅವರಿಗೆ ಅನುದಾನದ ಖಾತ್ರಿ ಮಾಡಿಕೊಂಡೇ ರಾಮ ಬಂದು ಮಂದಿರದಲ್ಲಿ ಕೂತಿದ್ದಾನೆ. ಸುಮ್ನೆ ರಾಮ ಮಂದಿರದಲ್ಲಿ ಕೂತ್ಕೊಂಡಿಲ್ಲ. ಇದು ಬಹಳ ವಿಶೇಷವಾಗಿರುವಂತ ಸಂಗತಿ ಅಂತ. ರಾಮ ಮಂದಿರಕ್ಕೆ ಬರೋಕ್ಕಿಂತ ಮುಂಚೆ 50 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ್ ನಿಂದ ಲಾಭ ಮಾಡಿಕೊಡ್ಬೇಕು ಅಂತ ಬಂದಿದ್ದಾನೆ. ಆಯುಷ್ಮಾನ್ ಭಾರತ್ ಏನ್ ಗೊತ್ತಾ ಮಿತ್ರರೇ? ಸುಮಾರು 12 ಕೋಟಿ ಪರಿವಾರಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಕೊಡಲಾಗಿದೆ. ಈ ಕಾರ್ಡ್ ಅನ್ನು ತೆಗೆದುಕೊಂಡು ಈ ಬಡ ಪರಿವಾರಗಳು ಹಾಸ್ಪಿಟಲ್ಗೆ ಹೋದ್ರೆ, ಡೆಸಿಗ್ನೇಟೆಡ್ ಹಾಸ್ಪಿಟಲ್ಗೆ ಹೋದ್ರೆ, ಈ ಪರಿವಾರಗಳಿಗೆ ಟಾಯ್ಲೆಟ್ ಮಾಡಿಸಿಕೊಟ್ಟು ನೀವು ಬೀದಿಯಲ್ಲಿ ಕೂತ್ಕೊಳ್ಬೇಡಿ, ಕೂತರೆ ನಾನು ಬರುವಾಗ ನನಗೆ ನೋಡ್ಲಿಕ್ಕಾಗಲ್ಲ, ನಿಮ್ಗೆ ಟಾಯ್ಲೆಟ್ ಕಟ್ಟಿಸ್ಕೊಡ್ತೀನಿ ಅಂತ ಟಾಯ್ಲೆಟ್ ಕಟ್ಟಿಸಿ ಕೊಟ್ಟು ರಾಮ ಬಂದು ಮಂದಿರಕ್ಕೆ ಕೂತಿರೋದು. ನರೇಂದ್ರ ಮೋದಿ ಅವರು 2014ರಲ್ಲಿ ಡಿಸೈಡ್ ಮಾಡಿದ್ರು 2019ರ ವೇಳೆಗೆ 10 ಕೋಟಿ ಟಾಯ್ಲೆಟ್ ಮಾಡಬೇಕು ಅಂತ. ಅದಾಗಲೇ 11 ಕೋಟಿ ಟಾಯ್ಲೆಟ್ಗಳಾಗಿವೆ. 2.5 ಲಕ್ಷದಷ್ಟು ಕಮ್ಯುನಿಟಿ ಟಾಯ್ಲೆಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ ಸ್ವಚ್ಛ ಭಾರತ್ನ ಅಡಿಯಲ್ಲಿ. ಮಿತ್ರ, ಒಂದು ಸಿಂಪಲ್ ಸಂಗತಿ ಹೇಳ್ತೀನಿ. ಮನೆಯಲ್ಲಿ ಟಾಯ್ಲೆಟ್ ಆದಾಗ ಟಾಯ್ಲೆಟ್ಗೆ ಹೋಗುವುದು ಸರಿ, ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ರಸ್ತೆ ಇಲ್ಲಾದ್ರೆ ರೀಸರ್ಚ್ ಮಾಡಬೇಕು ಅಂತ ನಾನು ಮಾತು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಏನು ನಾಚಿಕೆ ಪಡುವಂತ ಸಂಗತಿ ಏನಲ್ಲ, ಎಲ್ರಿಗೂ ಆಗುವಂಥದ್ದು. ಏನ್ರಿ ಮಾಡಬೇಕು? ಒಂದು ಸಣ್ಣ ರೂಲ್ ತಂದ್ರು ಗೊತ್ತಾ ಮಿತ್ರ? ಬಹಳ ಜನರಿಗೆ ಗೊತ್ತಿಲ್ಲ. ಏನ್ ಮಾಡಿದ್ರು ಗೊತ್ತಾ? ಎಲ್ಲ ಪೆಟ್ರೋಲ್ ಬಂಕ್ಗಳು ಕಂಪಲ್ಸರಿ ಟಾಯ್ಲೆಟ್ ಕಟ್ಕೊಂಡಿರ್ಬೇಕು. ಈ ಟಾಯ್ಲೆಟ್ ಅನ್ನ ಕ್ಲೀನ್ ಆಗಿ ಮೈಂಟೈನ್ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ಹಾಕಿಸುವವರಿಗೆ ಮಾತ್ರ ಅಲ್ಲ, ಯಾರು ಬಂದರೂ ಈ ಟಾಯ್ಲೆಟ್ ಅನ್ನ ಓಪನ್ ಆಗಿಡಬೇಕು ಅಂತ ಒಂದು ರೂಲ್ ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.